वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः कृष्णाय वासुदेवाय हरये परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 71ನೇ ಶ್ರೀನಾಮ ಹಿರಣ್ಯಗರ್ಭ ಎಂಬುದು. ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಶ್ರೀ ವೇದವ್ಯಾಸರು ವಿಷ್ಣು ಸಹಸ್ರನಾಮದಲ್ಲಿ ಹಿರಣ್ಯಗರ್ಭಾಯ ನಮಃ ಎಂದು ಕೊಂಡಾಡಿದ್ದಾರೆ. ಈ ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ ಪರಾಶರ ಭಟ್ಟರು ಸುವರ್ಣ ಕಾಂತಿಯುಳ್ಳವನಿಗೆ ನಮಸ್ಕಾರ ಎಂಬ ಅರ್ಥವನ್ನು ತೋರಿಸಿದ್ದಾರೆ. ಸುವರ್ಣದ ಕಾಂತಿಯಂತೆ ಕಂಗೊಳಿಸುವಂತಹ ಪರಮಪದದಲ್ಲಿ ಯಾವ ಪರಮಾತ್ಮ ವಾಸವಾಗಿದ್ದಾನೋ ಅವನನ್ನು ಹಿರಣ್ಯಗರ್ಭ ಎಂಬ ಶಬ್ದದ ಮೂಲಕ ಕೊಂಡಾಡಲಾಗಿದೆ. ಹಿರಣ್ಯಂ ಪರಮಂ ಧಾಮ ಹಿರಣ್ಯಸ್ಯ ಸಮಾನತಃ ಹಿರಣ್ಯಗರ್ಭ ಸಹ ಪ್ರೋಕ್ತಃ ತಸ್ಮಿನ್ ವಸತಿ ಯಸ್ಸದಾ ಎಂದು ನಿರುಕ್ತದಲ್ಲಿ ತೋರಿಸಿದ್ದಾರೆ. ಹಿರಣ್ಯ ಎಂದರೆ ಚಿನ್ನ ಅಂತ ಅರ್ಥ. ಚಿನ್ನಕ್ಕೆ ಸಮಾನವಾದ ಶ್ರೇಷ್ಠವಾದ ಸ್ಥಾನ ವಿಶೇಷದಲ್ಲಿರುವವನನ್ನು ಹಿರಣ್ಯಗರ್ಭ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ನೋಡಿ, ಲೋಹದಲ್ಲೇ ತುಂಬ ಉತ್ತಮವಾದದ್ದು ಚಿನ್ನ. ಈ ಚಿನ್ನದಂತೆ ಹೊಳೆಯುವಂತಹ ದಿವ್ಯವಾದ ಪ್ರದೇಶ ಶ್ರೀ ವೈಕುಂಠ. ಸಾಮಾನ್ಯ ಚಿನ್ನಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಈ ಲೋಹವೆಂಬುದು ಪ್ರಾಕೃತವಾದ ಪ್ರಪಂಚದಲ್ಲಿರುತ್ತೆ. ಆದರೆ ಇದರಂತೆ ಹೊಳೆಯುವ ಶುದ್ಧ ಸತ್ವಮಯವಾದ ಲೋಕ ಶ್ರೀ ವೈಕುಂಠ ಲೋಕ. ಅದು ಆ ವೈಕುಂಠ ಲೋಕದಲ್ಲಿ ಬೆಳಗುವಂತಹವನು ಪರಮಾತ್ಮನು. ಹಿರಣ್ಯ ಎಂದು ಕರೆಯಲ್ಪಡುವಂತಹ ಶ್ರೀ ವೈಕುಂಠ, ಆ ವೈಕುಂಠದ ಗರ್ಭದಲ್ಲಿ ನೆಲೆಸಿರುವಂತಹವನು ಪರಮಾತ್ಮ. ಹೇಗೆ ಒಂದು ಶಿಶು ತಾಯಿಯ ಗರ್ಭದಲ್ಲಿರತ್ತೋ, ಗರ್ಭಗೃಹದಲ್ಲಿ ನಾವು ಪರಮಾತ್ಮನನ್ನು ದರ್ಶನ ಪಡೆದು ಸಂತೋಷ ಪಡ್ತೇವೆ. ನೋಡಿ, ಪ್ರತಿಯೊಂದು ದೇವಸ್ಥಾನದಲ್ಲೂ ಗರ್ಭಗುಡಿ ಅಂತ ಒಂದಿರತ್ತೆ. ಆಯಾ ದೇವಸ್ಥಾನದ ಲಕ್ಷಣದಲ್ಲಿ ಗರ್ಭಮಂದಿರ, ಶುಕನಾಸಿಕ, ಸ್ತೂಪಿಕಾಂತರಾಳ, ಮಧ್ಯರಂಗ, ಮಹದಾಸ್ಥಾನ ಅಂತೆಲ್ಲ ಇರುತ್ತೆ. ಪ್ರಾಕಾರಗಳಿರುತ್ತೆ, ಅನೇಕ ಮಂಟಪಗಳಿರುತ್ತೆ, ಅನೇಕ ಗೋಪುರಗಳೆಲ್ಲ ಇರುತ್ತೆ. ಆದರೆ ಪರಮಾತ್ಮ ಯಾವ ಸ್ಥಾನದಲ್ಲಿ ನೆಲೆಸಿರ್ತಾನೋ ಅದಕ್ಕೆ ಗರ್ಭಗುಡಿ ಅಂತ ಕರೀತಾರೆ. ಅದು ಗರ್ಭದಲ್ಲಿ. ಆ ರೀತಿ ಗರ್ಭ ಅಂದರೆ ಶ್ರೀ ವೈಕುಂಠ. ಆ ವೈಕುಂಠವೆಂಬ ಗರ್ಭದಲ್ಲಿ ನೆಲೆಸಿರುವಂಥವನು ಪರಮಾತ್ಮ. ಆದ್ದರಿಂದ ಅವನನ್ನು ಹಿರಣ್ಯಗರ್ಭ ಎಂದು ಕರೆಯುತ್ತಾರೆ. ಇದನ್ನು ಮತ್ತಷ್ಟು ನಾವು ತಿಳ್ಕೊಳ್ಬೇಕು ಅಂದರೆ ಮಹಾಭಾರತದಲ್ಲಿ ಬರುವಂತಹ ಒಂದು ಅದ್ಭುತವಾದ ಚರಿತ್ರೆಯನ್ನು ನಾವು ಸ್ಮರಿಸಿಕೊಳ್ಳಬಹುದು. ಅದೇನು ಅಂದರೆ, ಕರ್ಣನನ್ನು ಸಂಹಾರ ಮಾಡೋದಕ್ಕೋಸ್ಕರ ಅರ್ಜುನನು ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿ ಹೊರಡುತ್ತಾನೆ. ಅವನು ತಪಸ್ಸು ಮಾಡೋದಕ್ಕೋಸ್ಕರ ಹೊರಡ್ತಾನೆ. ಆ ಕಾಲದಲ್ಲಿ ಪಾಂಡವರೆಲ್ಲ ತಪಸ್ಸು ಮಾಡುವುದರ ಮೂಲಕ ದೇವತೆಗಳನ್ನು ಸಂತೋಷಪಡಿಸಿ ಅವರ ಮೂಲಕ ಅಸ್ತ್ರಶಸ್ತ್ರಗಳನ್ನು ಪಡ್ಕೊಂಡ್ರು. ಅದಕ್ಕೋಸ್ಕರ ಪಂಚಪಾಂಡವರಲ್ಲಿ ಒಬ್ಬನಾದಂತಹ ಅರ್ಜುನನು ಪಾಶುಪತಾಸ್ತ್ರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾನೆ. ಈಗ 4 ಜನ ಪಾಂಡವರೊಂದಿಗೆ ದ್ರೌಪದಿ ದೇವಿ ಹಿಮಾಲಯದ ತಪ್ಪಲಿನಲ್ಲಿ ಒಂದು ಆಶ್ರಮದಲ್ಲಿ ನೆಲೆಸಿರುತ್ತಾರೆ. ಅಲ್ಲಿ ಬಿಡಾರ ಹೂಡಿರ್ತಾರೆ. ಅವರು ಅಲ್ಲಿ 5 ಜನ ವಾಸವಾಗಿರ್ತಾರೆ. ಅದರ ಪಕ್ಕದಲ್ಲೇ ಕುಬೇರನಿಗೆ ಸಂಬಂಧಪಟ್ಟ ಒಂದು ಅದ್ಭುತವಾದ ತೋಟ ಇರುತ್ತೆ. ಅಲ್ಲಿ ಹಲವಾರು ವಿಧವಾದ ಕುಸುಮಗಳೆಲ್ಲ ವಿಕಾಸವಾಗಿರುತ್ತೆ. ನೋಡಲಿಕ್ಕೆ ತುಂಬ ಚೆಂದ ಕಾಣಿಸುತ್ತೆ ಆ ತೋಟ. ಆ ತೋಟಕ್ಕೆ ಆಕಾಶದಿಂದ ಒಬ್ಬ ಗರುಡ ಬರುತ್ತಾನೆ. ಆ ತೋಟದಲ್ಲಿ ಒಂದು ಹಾವು ಸಂಚಾರ ಮಾಡ್ತಾ ಇರುತ್ತೆ. ಅದನ್ನು ಸಂಹರಿಸಿ ಅದನ್ನು ತಿನ್ನಬೇಕು ಅನ್ನೋದಕ್ಕೋಸ್ಕರ ಗರುಡ ಬರುತ್ತೆ. ಗರುಡ ಬಂದು ತನ್ನ ರೆಕ್ಕೆಯನ್ನು ಬೀಸಿದಾಗ ಆ ರೆಕ್ಕೆ ಬೀಸಿದ ತಕ್ಷಣ ಆ ರೆಕ್ಕೆಗೆ ತಾಕಿದಂತಹ ತೋಟದಲ್ಲಿದ್ದಂತಹ ಪುಷ್ಪಗಳೆಲ್ಲ ಚದುರಿ ಹೋಗಿ ಪಕ್ಕದಲ್ಲೇ ಪಾಂಡವರ ಆಶ್ರಮದ ಮುಂದೆ ಬೀಳುತ್ತೆ ಆ ಪುಷ್ಪಗಳು. ಆ ಪುಷ್ಪಗಳನ್ನು ನೋಡಿದ ತಕ್ಷಣ ದ್ರೌಪದಿ ದೇವಿ ತುಂಬ ಸಂತೋಷ ಪಡ್ತಾಳೆ. ಅವಳು ಅದರಲ್ಲಿದ್ದಂತಹ ಒಂದು ಪುಷ್ಪವನ್ನು ಕೈಯಲ್ಲಿ ತಗೊಳ್ತಾಳೆ. ಅದು ಅದ್ಭುತವಾಗಿ ಕಾಣಿಸುತ್ತೆ. ಎಷ್ಟು ಮೃದುವಾಗಿದೆ, ಎಷ್ಟು ಸುವಾಸನೆ ಇದೆ ಅಂದರೆ ಆ ವಾಸನೆ ನಾವು ಆಘ್ರಾಣ ಮಾಡಿದ ತಕ್ಷಣ ಯಾವುದೋ ಒಂದು ಲೋಕಕ್ಕೆ ಹೋಗುವ ಹಾಗೆ ಅವಳಿಗೆ ಭಾಸವಾಗತ್ತೆ, ಅನುಭವವಾಗತ್ತೆ. ಅಂತಹ ಅದ್ಭುತವಾದ ಪುಷ್ಪಗಳು. ಇದು ನಮ್ಮ ಆಶ್ರಮದಲ್ಲೂ ಇರಬೇಕು. ನನಗೆ ಈ ಥರ ಒಂದು ಪುಷ್ಪವನ್ನು ಯಾರಾದರೂ ತಂದು ಕೊಟ್ಟರೆ ಚೆನ್ನಾಗಿರತ್ತೆ ಎಂದು ಭಾವಿಸ್ಕೊಳ್ತಾಳೆ ದ್ರೌಪದಿ ದೇವಿ. ಆ ಸಮಯಕ್ಕೆ ಸರಿಯಾಗಿ ಭೀಮ ಬರ್ತಾನೆ. ಭೀಮ ಕೇಳ್ತಾನೆ, ಏನದು ಪುಷ್ಪ? ಏನೋ ಗೊತ್ತಿಲ್ಲ, ಪಕ್ಕದಿಂದ ಬಂತು. ಹಾಗಿದ್ದರೆ ಭೀಮ ಹೇಳ್ತಾನೆ, ಇದು ಕುಬೇರನ ಅವನ ಒಂದು ತೋಟ, ಕುಬೇರನ ತೋಟವಾಗಿದೆ. ಇದರಲ್ಲಿ ಅದ್ಭುತವಾದ ಪುಷ್ಪಗಳೆಲ್ಲ ಇರುತ್ತೆ. ಪ್ರಾಯಶಃ ಇದು ಅಲ್ಲಿಂದ ಬಂದಿರಬೇಕು. ನಾನು ಈ ಪುಷ್ಪಗಳನ್ನು ಅವನ ತೋಟಕ್ಕೆ ಹೋಗಿ
ಸಂಗ್ರಹಣೆ ಮಾಡಿಕೊಂಡು ಬರುತ್ತೇನೆ ನಿನಗೋಸ್ಕರ ಎಂದು ಹೇಳಿ ಭೀಮ ಹೊರಡ್ತಾನೆ. ಆ ಭೀಮ ಹೊರಡಬೇಕಾದ್ರೆ ಅವನು ದ್ವಾರ ಪ್ರವೇಶ ಮಾಡಬೇಕಾದ್ರೇ ಅಶರೀರವಾಣಿ ಹೇಳುತ್ತೆ, ಇದು ಕುಬೇರನಿಗೆ ಸಂಬಂಧಪಟ್ಟಂತಹ ತೋಟ, ಅನ್ಯ ಪುರುಷರು ಯಾರೂ ಒಳಗಡೆ ಪ್ರವೇಶ ಮಾಡಲಿಕ್ಕಿಲ್ಲ, ಅದು ನಿಷೇಧಿಸಲಾಗಿದೆ, ಅಧಿಕಾರಿಗಳು ಮಾತ್ರ ಒಳಗಡೆ ಹೋಗಬಹುದು, ಅನ್ಯರು ಯಾರೂ ಪ್ರವೇಶ ಮಾಡೋದು ಹಾಗಿಲ್ಲ ಎಂದು ಅಶರೀರವಾಣಿ ಕೇಳಿಸುತ್ತೆ. ಅದನ್ನು ಭೀಮ ಅಷ್ಟು ತಗೊಳ್ಳೋದಿಲ್ಲ. ಅದೇನೋ ಅಶರೀರವಾಣಿ ಹೇಳುತ್ತೆ, ಇದನ್ನು ನಾನು ಕೇಳಬೇಕಾ ಅಂತ ಹೇಳಿ ಅದನ್ನು ಸಾತ್ಸಾರ ಮಾಡಿ ಒಳಗಡೆ ಹೋಗಿಬಿಡ್ತಾನೆ. ಹೋಗಿದ ತಕ್ಷಣ ಪುಷ್ಪಗಳನ್ನು ಸಂಗ್ರಹಣ ಮಾಡಬೇಕಾದ ಸಮಯದಲ್ಲಿ ಕುಬೇರ ಈ ತೋಟವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ಪುರುಷನನ್ನು ನೇಮಕ ಮಾಡಿರ್ತಾರೆ. ಅವನ ಹೆಸರು ಮಣಿಮಾನ್ ಎಂದು ಹೇಳಿ. ಆ ಮಣಿಮಾನನ್ ಎಂದು ಕರೆಯಲ್ಪಡುವಂತಹವನಿಗೂ ಭೀಮನಿಗೂ ಅತಿಘೋರವಾದ ಯುದ್ಧ ಪ್ರಾರಂಭ ಆಗಿಬಿಡುತ್ತೆ. ಒಂದು ಪುಷ್ಪಕ್ಕೋಸ್ಕರ ಇವನು ಸಂಗ್ರಹ ಮಾಡೋದಕ್ಕೋಸ್ಕರ ಹೋಗ್ತಾನೆ. ನೀವು ನಮ್ಮ ಅನುಮತಿ ಇಲ್ಲದೆ ಒಳಗಡೆ ಪ್ರವೇಶ ಮಾಡಿದ್ರಿಂದ ಇದು ತಪ್ಪು ಎಂದು ಅವನು ಕೂಡ ಯುದ್ಧಕ್ಕೆ ಬರುತ್ತಾನೆ. ಭೀಮನಿಗೂ ಅಲ್ಲಿದ್ದಂತಹ ಎಷ್ಟೋ ಜನ ತೋಟವನ್ನು ಕಾಪಾಡೋದಕ್ಕೋಸ್ಕರ ನೇಮಿಸಲ್ಪಟ್ಟಂತಹ ಎಲ್ಲರೂ, ಆ ಎಲ್ಲ ಜನರಿಗೂ ಮಣಿವಂತ ಎಂದು ಕರೆಯಲ್ಪಡುವಂಥ ಅವನಿಗೂ ಎಲ್ಲರಿಗೂ ಸೇರಿ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಭೀಮ ಕೂಡ ಗರ್ಜನೆ ಮಾಡ್ತಾನೆ. ಈ ಯುದ್ಧದ ಶಬ್ದ ಎಲ್ಲಿವರೆಗೂ ಧರ್ಮಪುತ್ರನವರೆಗೂ ಕೇಳಿಸತ್ತೆ.